ನಮಸ್ಕಾರ ಎಲ್ಲರಿಗೂ. ಆತ್ಮೀಯರೇ, ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ವರ್ಷಂಪ್ರತಿ ನಡೆಯುವ 42ನೇ ಘಟಿಕೋತ್ಸವಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. 42ನೇ ಘಟಿಕೋತ್ಸವವು ತುಂಬ ಅದ್ಧೂರಿಯಾಗಿ ನಡೆಸಬೇಕು ಅನ್ನುವ ಒಂದು ಉದ್ದೇಶ ಇದ್ದರೂ ಕೂಡ ಒಂದು ಕಡೆಯಿಂದ ಮಳೆ ಬರ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಮತ್ತು ಸಾರ್ವಜನಿಕ ಬಂಧುಗಳಿಗೆ ಪ್ರಯಾಣ ಮಾಡಲಿಕ್ಕೆ ಒಂದರ್ಥದಲ್ಲಿ ಕಷ್ಟ ಆಗ್ಬೋದು. ಆದರೂ ಕೂಡ ಇದು ನಮ್ಮ ವಿಶ್ವವಿದ್ಯಾನಿಲಯದ ಅತ್ಯಂತ ದೊಡ್ಡ ಸೆಲೆಬ್ರೇಷನ್ಗಳಲ್ಲಿ ಒಂದಾಗಿರೋದ್ರಿಂದ ತಮ್ಮೆಲ್ಲರನ್ನು ನಾನು 42ನೇ ಘಟಿಕೋತ್ಸವಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಘಟಿಕೋತ್ಸವದಲ್ಲಿ ನಮ್ಮ ರಾಜ್ಯದ ಗೌರವಾನ್ವಿತ ಕುಲಾಧಿಪತಿಗಳಾಗಿರುವ ಶ್ರೀ ತಾವರ್ಚಂದ್ ಗೆಹ್ಲೋಟ್ ರವರು ಕುಲಾಧಿಪತಿಗಳು, ನಮ್ಮ ಕುಲಾಧಿಪತಿಗಳು, ಅವರು ಇದರ ಒಟ್ಟು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ನಮ್ಮದೇ ಘನ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯ ಮಂತ್ರಿಗಳಾಗಿರುವಂತಹ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು, ನಮ್ಮ ಪ್ರೋ ಚಾನ್ಸಲರ್ ಅವರು, ಅವರ ಉಪಸ್ಥಿತಿ ಇರ್ತದೆ. ಘಟಿಕೋತ್ಸವದ ಭಾಷಣವನ್ನು ಮಾಡಲಿಕ್ಕೆ ಪ್ರೊಫೆಸರ್ ಸಚಿನ್ ಚತುರ್ವೇದಿ ಅವರು, ಮಹಾನಿರ್ದೇಶಕರು, ಅಭಿವೃದ್ಧಿಶೀಲ ರಾಷ್ಟ್ರಗಳ ಸಂಶೋಧನೆ ಮತ್ತು ಮಾಹಿತಿ ವ್ಯವಸ್ಥೆ ನವದೆಹಲಿ, ಇವರು ಒಪ್ಪಿಕೊಂಡಿದ್ದಾರೆ. ನಮಗೆ ಈ ಸಾರಿ ಆನರರಿ ಡಾಕ್ಟರೇಟ್ ಕೊಡುವ ಒಂದು ಬಹಳ ದೊಡ್ಡ ಸಂತಸದ ಕ್ಷಣ ಇದೆ. ಗೋಲ್ಡ್ ಮೆಡಲ್ ಇದೆ, ರ್ಯಾಂಕ್ ಹೋಲ್ಡರ್ಸ್ಗಳಿದ್ದಾರೆ, ಡಾಕ್ಟರ್ ಡಿಗ್ರಿ ಪಡ್ಕೊಳ್ಳೋರಿದ್ದಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಎಲ್ಲ ಆತ್ಮೀಯರು ನಮ್ಮ ಜೊತೆಗಿರ್ತಾರೆ. ತಾವೆಲ್ಲರೂ ಬನ್ನಿ, ಮಂಗಳೂರು ವಿಶ್ವವಿದ್ಯಾಲಯದ 42ನೇ ಘಟಿಕೋತ್ಸವದಲ್ಲಿ ಭಾಗಿಯಾಗಿ ಈ ಮುಖಾಂತರ, ತಮ್ಮ ಮುಖಾಂತರ, ನಮ್ಮ ಸೋಷಿಯಲ್ ಮೀಡಿಯಾದ ಮುಖಾಂತರ ನನ್ನ ಎಲ್ಲ ಪ್ರಾಧ್ಯಾಪಕ ಮಿತ್ರರುಗಳಿಗೆ, ನಮ್ಮ ಆಡಳಿತ ಸಿಬ್ಬಂದಿಗಳಿಗೆ, ಸಾರ್ವಜನಿಕರಿಗೆ, ಪೋಷಕರಿಗೆ ಶುಭಾಶಯಗಳನ್ನು ಹೇಳ್ತಾ, ಎಲ್ಲ ವಿದ್ಯಾರ್ಥಿ ಮಿತ್ರರುಗಳಿಗೆ ಒಂದು ಸಣ್ಣ ಕಿವಿ ಮಾತನ್ನು ನಾನು ಹೇಳ್ತೇನೆ. ಸಕ್ಸಸ್ ಅನ್ನುವುದು ಬೇರೆ ಯಾವುದೇ ಮಾರ್ಗದಿಂದ ಬರುವುದಿಲ್ಲ, ನಮ್ಮ ಹಾರ್ಡ್ ವರ್ಕಿಂದನೇ ಬರಬೇಕು. ಶಿಕ್ಷಣದಿಂದಾಗಿ, ಶಿಕ್ಷಣ ಪಡೆದುಕೊಂಡಿದ್ದರಾಗಿ ನಾವೆಲ್ಲರೂ ಇಲ್ಲಿದ್ದೇವೆ. ಹಾಗಾಗಿ ಬೇರೆಲ್ಲ ಸಂಪತ್ತುಗಳಿಗಿಂತಲೂ ಶಿಕ್ಷಣ ಅನ್ನುವುದು ಬಹಳ ಅತ್ಯಂತ ದೊಡ್ಡ ಸಂಪತ್ತು ನಮ್ಮದಾಗಿದೆ. ಈ ಮಾತನ್ನ ನಮ್ಮ ಎಲ್ಲ ಪೋಷಕರು ಗಮನಿಸಬೇಕು, ಎಲ್ಲ ಪೋಷಕರು ಅರ್ಥ ಮಾಡಿಕೊಳ್ಬೇಕು. ವಿದ್ಯಾರ್ಥಿ ಮಿತ್ರರಿಗೆ ಶಿಕ್ಷಣದ ಮಹತ್ವವನ್ನ ಮತ್ತು ಶಿಕ್ಷಣವೇ ಸಂಪತ್ತು ಅನ್ನೋದನ್ನ ಕಲಿಸ್ಕೊಡಿ ಮತ್ತು ಅದೇ ನಮ್ಮ ಮಂತ್ರ ಆಗಲಿ ಅಂತ ತಮ್ಮ ಎಲ್ಲ ಪೋಷಕರಲ್ಲಿ ನಾನು ಕೇಳ್ಕೊಳ್ತಾರೆ. ಹಣ ನಂತರ ಬರ್ತದೆ, ದೇವರು ನಿಮಗೆ ಹಣವನ್ನ ಮತ್ತು ಪದವಿಯನ್ನ ನಂತರ ಕೊಡ್ತಾರೆ. ಆದರೆ ಮೊದಲು ನಾವು ಶಿಕ್ಷಣವನ್ನ ಬಹಳ ನಾಜೂಕಾಗಿ, ತುಂಬಾ ಡಿಸಿಪ್ಲಿನ್ ಆಗಿ ಕಲ್ತ್ಕೊಂಡ್ರೆ ಭಾಗ್ಯಕ್ಕೂ ಎಲ್ಲ ಅಪಾರ್ಚುನಿಟಿಯನ್ನ ದೇವರು ನಮಗೆ ತಂದುಕೊಡ್ತಾರೆ. ಸ್ನೇಹಿತರೆ, ನಾವೆಲ್ಲ ಒಂದು ಸಣ್ಣ ಮಟ್ಟದ ಅಡ್ವೆಂಚರ್ ಆಕ್ಟಿವಿಟೀಸ್ಗಳಲ್ಲಿ ತೊಡಗಿಕೊಳ್ಬೇಕಾಗಿದೆ. ನಮಗೆ ನಮ್ಮ ಸುತ್ತಮುತ್ತಲೂ ಸಾಕಷ್ಟು ವಿಶ್ವವಿದ್ಯಾನಿಲಯಗಳು ಬರ್ತಾ ಇದೆ, ಸಾಕಷ್ಟು ಸವಾಲುಗಳು ನಮ್ಮ ಮುಂದುಗಡೆ ಇದ್ದಾವೆ. ಭವಿಷ್ಯವನ್ನು ರೂಪಿಸೋದು ಬಹಳ ಕಷ್ಟದ ಕೆಲಸ ಇವಾಗ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಸಾಗುವುದು ಬಹಳ ಮುಖ್ಯ. ಆದರೂ ಕೂಡ ಕೆಲವು ಸಾರಿ ನಮ್ಮ ಸಂಶೋಧನೆಗಳಲ್ಲಿ, ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ನಾವು ವಿಭಿನ್ನವಾಗಿ ನಮ್ಮನ್ನು ನಾವು ತೊಡಗಿಕೊಳ್ಬೇಕಾಗುತ್ತೆ. ನಾವೆಲ್ಲ ಒಟ್ಟಿಗೆ ಇರಬೇಕು, ಸಮಾಜವನ್ನು ಒಟ್ಟಿಗೆ ತಗೊಂಡು ಹೋಗ್ಬೇಕು, ಸಮಾಜದಲ್ಲಿ ಒಟ್ಟಿಗೆ ಬದುಕಬೇಕು ಅಂತ ಹೇಳುವ ಮಾತಿನ ಜೊತೆಗೆ ನಮ್ಮ ಶೈಕ್ಷಣಿಕ ಚಟುವಟಿಕೆಗಳು ಬಹಳ ವಿಭಿನ್ನವಾಗಿರಬೇಕು, ತುಂಬಾ ಎಕ್ಸ್ಕ್ಲೂಸಿವ್ ಆಗಿರಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವ ರೀತಿಯಲ್ಲಿ ನಾವು ನಮ್ಮ ಇಡೀ ಶೈಕ್ಷಣಿಕ ಚಟುವಟಿಕೆಯನ್ನು ರೂಪಿಸಿಕೊಳ್ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಾಧ್ಯಾಪಕರ ಮಿತ್ರಗಳು ಬಹಳಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೀರಿ. ಅಲ್ಟಿಮೇಟ್ಲಿ ತಮಗೆಲ್ಲ ಗೊತ್ತಿರುವಾಗ ತಾವು ಇಲ್ಲಿ ತನಕ ಮಾಡಿರುವ ಸಾಧನೆಗಳ ಪ್ರಕಾರ ವಿದ್ಯಾರ್ಥಿಗಳು ಮಾತ್ರ ನಮ್ಮ ಪ್ರಮುಖ ಕೇಂದ್ರ ಬಿಂದುಗಳು ವಿಶ್ವವಿದ್ಯಾನಿಲಯದಲ್ಲಿ. ಅವರಿಗೋಸ್ಕರವೇ ದಿನನಿತ್ಯ ನಾವು ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇರೋದು. ನಿಮ್ಮ ಪಾಠ ಪ್ರವಚನಗಳು, ಆಡಳಿತಾತ್ಮಕ ಚಟುವಟಿಕೆಗಳು ಎಲ್ಲವೂ ಕೂಡ ವಿದ್ಯಾರ್ಥಿ ಕೇಂದ್ರೀಕೃತ ಆಗಿರೋದ್ರಿಂದ ತಮ್ಮಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ನಾಳೆ ಬರುವ ದಿನಗಳು ನಮಗೆ ಬಹಳ ಸುಲಭವಾದ ದಿನಗಳೇನಲ್ಲ, ಅತ್ಯಂತ ಸವಾಲುಗಳನ್ನು ಎದುರಿಸ್ತಾ ಇರುವ ದಿನಗಳು. ನಮ್ಮ ಸಂಸ್ಥೆಯ ಇಮೇಜ್ ಅನ್ನು ನಾವು ಬೂಸ್ಟ್ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ತಮ್ಮೆಲ್ಲರನ್ನು ನಾನು ಕಳಕಳಿಯಿಂದ ನಾನು ಮನವಿ ಮಾಡಿಕೊಳ್ಳೋದೇನು ಅಂತಂದ್ರೆ, ತಾವೆಲ್ಲರೂ ಸಂಶೋಧನಾತ್ಮಕವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು. ಸಂಸ್ಥೆಗೆ ಬಹಳ ದೊಡ್ಡ ಹೆಸರುಗಳನ್ನು ತಗೊಂಡು ಬರಬೇಕು. ಸಂಸ್ಥೆಗೆ ಹೆಸರು ಬಂದ್ರೆ ತಮ್ಮ ವೈಯಕ್ತಿಕ ಶೈಕ್ಷಣಿಕ ವರ್ಚಸ್ಸು ಕೂಡ ದೊಡ್ಡದಾಗುತ್ತೆ. ಅಲ್ಟಿಮೇಟ್ಲಿ ನಿಮ್ಮ ಎಲ್ಲ ಕ್ರೆಡಿಟ್ಸ್ಗಳು ವಿಶ್ವವಿದ್ಯಾಲಯದ ಹೆಸರಿನಲ್ಲಿ ಗುರುತಿಸ್ಕೊಳ್ತವೆ.
ಈ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಕೂಡ ವಿಶ್ವವಿದ್ಯಾನಿಲಯಕ್ಕೆ ಮರುಜೀವ ಕೊಡಲಿಕ್ಕೆ ಪ್ರಯತ್ನ ಪಡಬೇಕು. ನಮ್ಮ ಕಡೆಯಿಂದ ಆಡಳಿತಾತ್ಮಕವಾಗಿ ನಮಗೆ ಏನ್ ಸಹಾಯ ಮಾಡ್ಲಿಕ್ಕಾಗುತ್ತೆ ನಮ್ಮ ಪರಿಮಿತಿಯೊಳಗಡೆ ಅದನ್ನೆಲ್ಲ ಸಹಾಯ ಮಾಡ್ಲಿಕ್ಕೆ ನಿಮ್ಮ ಜೊತೆಗಿರ್ತಾರೆ. ಈ ಕ್ಯಾಂಪಸ್ ಅನ್ನ ಒಂದು ಸೌಹಾರ್ದಯುತವಾದ ಕ್ಯಾಂಪಸ್ ಆಗಿ ಅಕಾಡೆಮಿಕಲಿ ಬಹಳ ಪ್ರಾಮಿನೆಂಟ್ ಆಗಿ ಬೆಳೆಯುವ ಕ್ಯಾಂಪಸ್ ಅನ್ನ ಮಾಡ್ಲಿಕ್ಕಾಗಿ ತಮ್ಮೆಲ್ಲರ ಸಹಕಾರ ಬೇಕಾಗಿದೆ. ನಾವು ಇನ್ನು ಕೆಲವು ದಿವಸಗಳಲ್ಲಿ ಸೆಲ್ಫ್ ಸಸ್ಟೈನಿಂಗ್ ಕ್ಯಾಂಪಸ್ ಆಗಿ ಮಾರ್ಪಾಡಾಗುವ ಒಂದು ಸಾಧ್ಯತೆ ಇರುವುದರಿಂದ ತಾವು ಪ್ರತಿಯೊಬ್ಬರೂ ಕೂಡ ಒಂದೊಂದು ಪ್ರಮುಖವಾದ ರಿಸೋರ್ಸಸ್ ಆಗಿ ಮಾರ್ಪಾಡಾಗಬೇಕಾಗುತ್ತೆ. ಈಗಾಗಲೇ ತಮ್ಮ ಅಧ್ಯಾಪನದಿಂದ ಸಂಶೋಧನೆಯಿಂದ ತಾವೆಲ್ಲ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ರಿಸೋರ್ಸ್ಗಳಾಗಿದ್ದೀರಿ. ಅದರ ಜೊತೆಗೆ ನಮಗೆ ಇನ್ನೂ ಒಂದು ವರ್ಗದ ರಿಸೋರ್ಸ್ ಅಂತಂದ್ರೆ ನಾವು ಕೆಲವು ರಿಸೋರ್ಸಸ್ ವಿಶ್ವವಿದ್ಯಾಲಯಕ್ಕೆ ತಗೊಂಡು ಬರಬೇಕಾಗಿದೆ. ತಮ್ಮ ಪ್ರಾಜೆಕ್ಟ್ಗಳಾಗ್ಲಿ, ತಮ್ಮ ಕನ್ಸಲ್ಟೆನ್ಸಿ ಸರ್ವಿಸ್ಗಳಾಗ್ಲಿ, ಇವುಗಳೆಲ್ಲ ನಮಗೆ ಬಹಳ ಮುಖ್ಯ ಆಗುತ್ತೆ. ಹೆಚ್ಚು MOUಗಳನ್ನ ಮಾಡ್ಕೊಳ್ಳೋಣ, ಹೆಚ್ಚು ಪ್ರಾಜೆಕ್ಟ್ಗಳನ್ನ ಮಾಡ್ಕೊಳ್ಳೋಣ. ನಮ್ಮ ವಿಶ್ವವಿದ್ಯಾನಿಲಯಕ್ಕೆ, ನಮ್ಮ ಸಂಸ್ಥೆಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದದ್ರಿಂದಲೇ ಇಲ್ಲಿ ತನಕ ನಾವು ಬದುಕಿದ್ದೇವೆ. ಇನ್ನು ಮುಂದೆಯೂ ಇದನ್ನು ಉಳಿಸ್ಕೊಳ್ಳಿಕ್ಕೆ ತಮ್ಮ ಸಹಾಯ ಬೇಕು. ಈ ಹಿನ್ನೆಲೆಯಲ್ಲಿ ಮತ್ತೆ ನೀವು ನಮ್ಮ ಲೈಫ್ ನಮ್ಮ ಸಂಸ್ಥೆಗೆ ಒಂದು ಮರುಜೀವ ಕೊಡಬೇಕು ಅಂತ ನಿಮ್ಮಲ್ಲಿ ನಾನು ಕಳಕಳಿಯ ಮನವಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಎಲ್ಲ ಅಧ್ಯಾಪಕ ಮಿತ್ರರಿಗೆ ನೀವು ಮಾಡಿರುವ ಈ ಕೊಡುಗೆಗೆ ಮತ್ತು ವಿಶ್ವವಿದ್ಯಾಲಯ ನೋಡಿಕೊಂಡಿರೋ ರೀತಿಗೆ ನಾನು ಯಾವತ್ತೂ ಕೂಡ ನಿಮಗೆ ನಾನು ಸೆಲ್ಯೂಟ್ ಮಾಡ್ತೀನಿ. ನಮ್ಮ ವಿದ್ಯಾರ್ಥಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಮ್ಮ ಸಂಶೋಧಕರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹೆಚ್ಚು ಸಂಶೋಧನಾರ್ಥಿಗಳು ನಮ್ಮಲ್ಲಿಗೆ ಬರಲಿ. ವಿದೇಶಗಳಿಂದ ಸಂಶೋಧನಾರ್ಥಿಗಳು ಬರ್ತಾ ಇದ್ದಾರೆ. ಹೆಚ್ಚೆಚ್ಚು ಅವಕಾಶಗಳನ್ನ ಮಾಡಿಕೊಳ್ಳೋಣ. ಕೆಲವು ರೂಲ್ಸ್ಗಳನ್ನ ನಮ್ಮೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಬೇಕಾಗಿ ಕೆಲವು ಮಟ್ಟದ ಸಡಿಲಿಕೆಗಳನ್ನ ನಾವು ಮಾಡಿಕೊಳ್ಳೋಣ. ಅವಕಾಶಗಳನ್ನು ಸೃಷ್ಟಿಕೊಡುವ ದೃಷ್ಟಿಕೋನದಲ್ಲಿ ತಾವೆಲ್ಲರೂ ಬಹಳ ಉತ್ಸುಕತೆಯಿಂದ ವ್ಯವಸ್ಥೆ ಮಾಡಿಕೊಡ್ತೀರಿ ಅನ್ನುವ ಒಂದು ನಂಬಿಕೆ ನನಗಿದೆ. I appeal through this media that all my fellow colleagues must join your hands in making our university much more academically productive, so that we will come back and then see that we also have a say in the international fora, particularly in terms of academic activities, where all your contributions are going to be recognized. Thank you so much. Have a nice day, my dear friends.